ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚಲ್ಲೇ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುದಪ್ಪ ಅಂದರೆ ವರ್ಬ್. ಆ ವರ್ಬನ್ನು ಕುರಿತು ಇವತ್ತು ನಾವು ಅಧ್ಯಯನ ಮಾಡೋಣ. ಓಕೆ, ಹಾಗಾದರೆ ವರ್ಬ್ ಅಂದರೆ ಏನು? ನೋಡಿ, ಒಂದು ಸಿಂಪಲ್ ಕ್ವಶನ್. ವರ್ಬ್ ಅಂದರೆ ಏನು? ವರ್ಬ್ ಅಂದರೆ ಇದು ಒಂದು ಕ್ರಿಯಾಪದ. ಇದು ಒಂದು ಕ್ರಿಯಾಪದ. ಹಾಗಾದರೆ ಇದು ನಮಗೆ ಆ್ಯಕ್ಷನ್ನು, ಕಂಡೀಷನ್ನು ಅಥವಾ ಎಕ್ಸಿಸ್ಟೆನ್ಸನ್ನು ಕುರಿತಾಗಿ ನಮಗೆ ಹೇಳುತ್ತೆ. ನೋಡಿ, ವಿತೌಟ್ ವರ್ಬ್ ಇಂಗ್ಲೀಷಲ್ಲಿ ಒಂದು ವಾಕ್ಯ ರಚನೆ ಮಾಡೋಕ್ಕಾಗಲ್ಲ. ಆ ಒಂದು ಕ್ರಿಯೆಯನ್ನು ತೋರಿಸುವಂಥ ಪದ ನಮಗೆ ಅವಶ್ಯಕವಾಗಿ ಬೇಕೇ ಬೇಕು. ಓಕೆ, ಆದರೆ ಕ್ರಿಯಾಪದ ಅಂದರೆ ಕ್ರಿಯೆಯನ್ನು ತೋರಿಸುವಂಥ ಪದಕ್ಕೆ ನಾವು ಕ್ರಿಯಾಪದ ಅಂತ ಕರಿತೀವಿ ನಾವು. ಹಾಗಾದರೆ ಡೆಫಿನಿಷನ್ ನೋಡೋದಾದರೆ, ಎ ವರ್ಡ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ಆಕ್ಷನ್, ಕಂಡೀಷನ್ ಆರ್ ಎಕ್ಸಿಸ್ಟೆನ್ಸ್ ಈಸ್ ಕಾಲ್ಡ್ ವರ್ಬ್. ಹಾಗಾದರೆ ಒಂದು ಆಕ್ಷನ್, ಒಂದು ಕ್ರಿಯೆ, ಕಂಡೀಷನ್ ಸ್ಥಿತಿ ಅಥವಾ ಎಕ್ಸಿಸ್ಟೆನ್ಸ್ ಸ್ಥಿತಿ, ಇದನ್ನು ತೋರಿಸುವಂಥ ಪದಕ್ಕೆ ನಾವು ಏನಪ್ಪ ಅಂದ್ರೆ ಕ್ರಿಯಾಪದ ಅಂತ ಕರಿತೀವಿ. ಸೊ ಈ ಒಂದು ಕ್ರಿಯಾಪದ ಇಂಗ್ಲೀಷಿನ ಹೃದಯವಿದ್ದಂತೆ. ಸೊ ದಿಸ್ ಈಸ್ ದಿ ಆರ್ಟ್ ಆಫ್ ಇಂಗ್ಲೀಷ್. ಮನುಷ್ಯನಿಗೆ ಹೃದಯ ಎಷ್ಟು ಇಂಪಾರ್ಟೆಂಟ್, ಅಷ್ಟೇ ಇಂಗ್ಲೀಷಿಗೆ ವರ್ಬ್ ಇಂಪಾರ್ಟೆಂಟ್. ಓಕೆ, ಹಾಗಾದರೆ ಈ ಒಂದು ವರ್ಬಲ್ಲಿ ಬರ್ತಕ್ಕಂಥ ವಿಧಗಳು, ಸೊ ಕೈಂಡ್ಸ್ ಆಫ್ ವರ್ಬ್ ಅಂತ ನೋಡಿದಾಗ ಟ್ರಾನ್ಸಿಟಿವ್ ಆ್ಯಂಡ್ ಇಂಟ್ರಾನ್ಸಿಟಿವ್ ಅಂತಕ್ಕಂಥ ಎರಡು ವಿಧಗಳಿಲ್ಲೇ ಬರ್ತವೆ. ಓಕೆ, ಹಾಗಾದ್ರೆ ಈಗ ಎಟ್ ಫಸ್ಟ್ ಇವಾಗ ನೋಡ್ರಿ, ಈಗ ಶಿ ಈಸ್ ಎ ಟೀಚರ್. ಶಿ ಈಸ್ ಎ ಟೀಚರ್ ಅಂದರೆ ಅವಳೊಬ್ಬ ಶಿಕ್ಷಕಿ, ಅಥವಾ ಈ ಈಸ್ ಎ ಟೀಚರ್, ಈ ಈಸ್ ಎ ಸ್ಟೂಡೆಂಟ್. ಸೊ ಇದು ಏನಪ್ಪ ಅಂದರೆ ಇಲ್ಲಿ ನಮಗೆ ಸ್ಥಿತಿಯನ್ನು ತೋರಿಸ್ಕೊಡುತ್ತೆ. ಇದು ಈ ಈಸ್ ಎ ಸ್ಟೂಡೆಂಟ್, ಅವನೊಬ್ಬ ವಿದ್ಯಾರ್ಥಿ. ಓಕೆ, ಸೊ ಈ ಈಸ್ ವರ್ಕಿಂಗ್ ಹಾರ್ಡ್, ಅವನು ಭಾಳ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾನೆ. ಸೊ ಹಾಗಾದ್ರೆ ಹಾರ್ಡ್ ಅಂತಕ್ಕಂಥದ್ದೇನಲ್ಲಿ ಭಾಳ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾನೆ, ಒಂದು ಆ್ಯಕ್ಷನನ್ನು ತೋರಿಸ್ಕೊಡುತ್ತೆ. ಓಕೆ ರೈಟ್. ಹಾಗಾದರೆ ಈ ಕ್ರಿಯಾಪದ ಇಂಗ್ಲೀಷ್ ನೀವು ಬುಕ್ಕ ತೆಗೆದ್ರೆ ಸಾಕು, ಅಲ್ಲಿ ಏನಾದರೂ ಒಂದು ವರ್ಬ್ ನಿಮ್ಗೆ ಕಣ್ಣಿಗೆ ಕಾಣುತ್ತೆ. V1, V2, V3. ಓಕೆ, ಆದರೆ ಇವೆಲ್ಲವೂ ಏನಪ್ಪ ಅಂದರೆ ನಮಗೆ ಕ್ರಿಯೆಯನ್ನು ತೋರಿಸ್ತಾ ಹೋಗ್ತವೆ. ಸೊ ಪ್ರೆಸೆಂಟ್ ಟೆನ್ಸಲ್ಲಿದ್ದರೆ ವರ್ತಮಾನ ಕಾಲವನ್ನು ತೋರಿಸುತ್ತಾ, ಒಂದು ವೇಳೆ ಪಾಸ್ಟ್ ಟೆನ್ಸಲ್ಲಿದ್ದರೆ ಸೊ ಭೂತಕಾಲದ ಕ್ರಿಯೆಯನ್ನು ತೋರಿಸುತ್ತೆ. ಹಾಗಾದ್ರೆ ಇಂಥ ಒಂದು ವರ್ಬಲ್ಲಿ ಬರ್ತಕ್ಕಂಥ ವಿಧಗಳೇನಪ್ಪ ಅಂದರೆ ಒಂದು ಟ್ರಾನ್ಸಿಟಿವ್, ಇನ್ನೊಂದು ಇಂಟ್ರಾನ್ಸಿಟಿವ್. ಅರೆ ವಾಟ್ ಯು ಮೀನ್ ಬೈ ಟ್ರಾನ್ಸಿಟಿವ್? ಹಾಗಾದರೆ ಟ್ರಾನ್ಸಿಟಿವ್ ವರ್ಬ್ ಅಂದರೆ ಏನು ನೋಡಿ. ಟ್ರಾನ್ಸಿಟಿವನ್ನು ನಾವು ಕನ್ನಡದಲ್ಲಿ ಹೇಳೋದಾದರೆ ಸಕರ್ಮಕ ಕ್ರಿಯಾಪದ ಅಂತ ಕರಿತೀವಿ ನಾವಿಲ್ಲಿ. ಸಕರ್ಮಕ ಕ್ರಿಯಾಪದ. ಹಾಗಾದರೆ ಎ ವರ್ಬ್ ವಿಚ್ ಆಸ್ ಆನ್ ಆಬ್ಜೆಕ್ಟ್ ಈಸ್ ಕಾಲ್ಡ್ ಟ್ರಾನ್ಸಿಟಿವ್ ವರ್ಬ್. ಹಾಗಾದರೆ ಯಾವ ಕ್ರಿಯಾಪದ ಕರ್ಮಪದವನ್ನು ಹೊಂದಿದೆ ಅದಕ್ಕೆ ನಾವು ಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಕ್ರಿಯಾಪದಕ್ಕೆ ಏನು ಬೇಕಿಲ್ಲೇ? ಕರ್ಮಪದ ಬೇಕು. ನೋಡ್ರಿ, ಆಸ್ ಆನ್ ಆಬ್ಜೆಕ್ಟ್. ಸೊ ಆಬ್ಜೆಕ್ಟ್ ಅಂದ್ರೇನು? ಕರ್ಮಪದ. ಆ ಕರ್ಮಪದವನ್ನು ಹೊಂದಿರುವಂಥ ಕ್ರಿಯಾಪದಗಳಿಗೆ ನಾವೇನಂತ ಕರಿತೀವಿ? ಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ. ನೋಡ್ರಿ, ಈ ಟ್ರಾನ್ಸಿಟಿವ್ ವರ್ಬ್ಗಳು ಇದ್ದರೆ ಮಾತ್ರ ನಾವು ಆಕ್ಟಿವ್ ವಾಯ್ಸ್ ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ಮಾಡೋಕ್ಕಾಗುತ್ತೆ. ಟ್ರಾನ್ಸಿಟಿವ್ ವರ್ಬ್ಗಳನ್ನು ಮಾತ್ರ ನಾವು ಪ್ಯಾಸಿವ್ ವಾಯ್ಸ್ ಮಾಡೋದಕ್ಕೆ ಬರುತ್ತೆ. ಹಾಗಾದರೆ ಎಕ್ಸಾಂಪಲ್ ನೋಡೋದಾದರೆ, ಫಸ್ಟ್ ಒನ್, ಜೀವನ್ ರೀಡ್ಸ್ ಸ್ಟೋರೀಸ್. ಜೀವನ್ ರೀಡ್ಸ್ ಸ್ಟೋರೀಸ್. ಆದರೆ ಜೀವನ್ ಕತೆಗಳನ್ನು ಓದುತ್ತಾನೆ. ಆ್ಯಂಡ್ ದೆನ್ ಶ್ರೇಯಾ ಸ್ಪೀಕ್ಸ್ ಇಂಗ್ಲೀಷ್ ವೆಲ್. ಶ್ರೇಯಾ ಇಂಗ್ಲೀಷನ್ನು ಚೆನ್ನಾಗಿ ಮಾತನಾಡುತ್ತಾಳೆ. ಆ್ಯಂಡ್ ಥರ್ಡ್ ಒನ್, ನವೀನ್ ಸೋಲ್ಡ್ ಮ್ಯಾಂಗೋಸ್. ನವೀನ್ ಮ್ಯಾಂಗೋಸ್ ಅಂದರೆ ಮಾವಿನ ಹಣ್ಣುಗಳನ್ನು ಮಾರಿದನು. ಪಾಸ್ಟ್ ಟೆನ್ಸ್, ಸೋಲ್ಡ್, ಸೆಲ್, ಸೋಲ್ಡ್, ಸೋಲ್ಡ್. ಆ್ಯಂಡ್ ದೆನ್ ನಿಖಿಲ್ ಬಿಗ್ಯಾನ್ ಇಸ್ ವರ್ಕ್. ನಿಖಿಲ್ ತನ್ನ ಕೆಲಸವನ್ನು ಪ್ರಾರಂಭಿಸಿದ. ಪಾಸ್ಟ್ ಟೆನ್ಸ್, ಬಿಗಿನ್, ಬಿಗ್ಯಾನ್, ಬಿಗನ್. ಹಾಗಾದರೆ ಈ 4 ಎಕ್ಸಾಂಪಲ್ಗಳಲ್ಲಿ ಸಬ್ಜೆಕ್ಟ್ ಯಾವುವು, ಆ್ಯಂಡ್ ವರ್ಬ್ ಯಾವುವು, ಆ್ಯಂಡ್ ಆಬ್ಜೆಕ್ಟ್ ಯಾವುವು ಅನ್ನೋದನ್ನು ನೋಡೋಣ. ನೋಡಿ, ಫಸ್ಟ್ ಸಬ್ಜೆಕ್ಟನ್ನು ನೋಡೋದಾದರೆ ಜೀವನ್ ಆ್ಯಂಡ್ ಶ್ರೇಯಾ, ನವೀನ್ ಆ್ಯಂಡ್ ನಿಖಿಲ್, ಇವರೆಲ್ಲ ಯಾರಿವರು? ಸಬ್ಜೆಕ್ಟ್. ಆ್ಯಂಡ್ ವರ್ಬ್ಗಳು ಯಾವುವು? ರೀಡ್ಸ್, ಸ್ಪೀಕ್ಸ್, ಸೋಲ್ಡ್, ಬಿಗ್ಯಾನ್. ಇವೆಲ್ಲ ಏನಿವು? ವರ್ಬ್ಸ್. ಆ್ಯಂಡ್ ದೆನ್ ಆಬ್ಜೆಕ್ಟ್ ಯಾವುವು? ಸ್ಟೋರೀಸ್, ಇಂಗ್ಲೀಷ್ ವೆಲ್ ಆ್ಯಂಡ್
ಓಕೆ, ಇಂಗ್ಲೀಷ್ ಅಂದರೆ ಸಾಕು. ಆ್ಯಂಡ್ ಮ್ಯಾಂಗೋಸ್ ಆ್ಯಂಡ್ ದೆನ್ ವರ್ಕ್, ಇವೆಲ್ಲ ಏನಿವು ಆಬ್ಜೆಕ್ಟ್ಸ್. ಹಾಗಾದರೆ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ಸ್. ಹಾಗಾದರೆ ಈ ಒಂದು ಟ್ರಾನ್ಸಿಟಿವ್ ವರ್ಬ್ ನಮಗೆ ಏನು ಹೇಳ್ಕೊಡುತ್ತೆ ಹೇಳ್ರಿ? ಯಾವ ಕ್ರಿಯಾಪದ ಕರ್ಮಪದವನ್ನು ಹೊಂದಿದೆ ಅದಕ್ಕೆ ನಾವು ಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ. ಹಾಗಾದರೆ ರೀಡ್ಸ್ ಅಂತಕ್ಕಂಥದ್ದು ಟ್ರಾನ್ಸಿಟಿವ್ ವರ್ಬ್ ಆಗ್ಬೇಕಂದ್ರೆ ಇದಕ್ಕೆ ಒಂದು ಕರ್ಮಪದ ಬೇಕು, ಪರ್ಟಿಕ್ಯುಲರ್ ಆಗಿ ಒಂದು ಕರ್ಮಪದ ಬೇಕು. ಹಾಗಾದ್ರೆ ಇದನ್ನ ಅರ್ಥ ಯಾವ ರೀತಿ ನೋಡೋಣ ಈಗ. ನೋಡ್ರಿ, ಟ್ರಾನ್ಸಿಟಿವ್ ವರ್ಬ್ಗಳು ಯಾವಾಗಲೂ ಏನು ಮಾಡ್ತಾವಪ್ಪ ಅಂದರೆ ಸಬ್ಜೆಕ್ಟ್ನಿಂದ ಆಬ್ಜೆಕ್ಟಿನ ಕಡೆಗೆ ಸಾಕ್ತವೆ. ಸಬ್ಜೆಕ್ಟಿನಿಂದ ಆಬ್ಜೆಕ್ಟಿನ ಕಡೆಗೆ ಸಾಕ್ತವೆ. ಅಂದರೆ ಜೀವನ್ ಕತೆಗಳನ್ನು ಓದುತ್ತಾನೆ, ಜೀವನ್ ಕತೆಗಳನ್ನು ಓದುತ್ತಾನೆ. ಆ್ಯಂಡ್ ದೆನ್ ಶ್ರೇಯಾ ಸಬ್ಜೆಕ್ಟ್, ಶ್ರೇಯಾ ಇಂಗ್ಲೀಷನ್ನು ಚೆನ್ನಾಗಿ ಮಾತನಾಡುತ್ತಾಳೆ. ಆ್ಯಂಡ್ ನವೀನ್ ಮಾವಿನ ಹಣ್ಣುಗಳನ್ನು ಮಾರುತ್ತಾನೆ. ಆ್ಯಂಡ್ ನಿಖಿಲ್ ಇಸ್ ವರ್ಕ್, ನಿಖಿಲ್ ತನ್ನ ಕೆಲಸವನ್ನು ಪ್ರಾರಂಭಿಸಿದ, ತನ್ನ ಕೆಲಸವನ್ನು ಪ್ರಾರಂಭಿಸಿದ. ಹಾಗಾದರೆ ಸಬ್ಜೆಕ್ಟ್ನಿಂದ ಆಬ್ಜೆಕ್ಟಿನ ಕಡೆಗೆ ಸಾಗುವ ರೀತಿಯನ್ನು ತೋರಿಸುವಂಥ ಕ್ರಿಯಾಪದಗಳಿಗೆ ನಾವೇನು ಕರಿತೀವಿ ಹೇಳ್ರಿ? ಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಅನ್ನು ಅಂತಕ್ಕಂಥದ್ದು ಬರ್ತಿಲ್ಲ. ಕತೆಗಳನ್ನು, ಇಂಗ್ಲೀಷನ್ನು, ತನ್ನ ಕೆಲಸವನ್ನು, ಓಕೆ, ಮಾವಿನ ಹಣ್ಣುಗಳನ್ನು, ಈ ರೀತಿ ಏನಪ್ಪ ಅಂದ್ರೆ ಸಬ್ಜೆಕ್ಟಿನಿಂದ ಆಬ್ಜೆಕ್ಟಿಗೆ ಸಾಗಿಸುವಂಥ ಕೆಲಸವನ್ನು ಇದು ಮಾಡುತ್ತೆ. ಹಾಗಾದ್ರೆ ಇವೆಲ್ಲ ಏನಪ್ಪ ಅಂದರೆ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ನಮಗೆ ಕಾಣ್ತಾ ಇರೋದು. ಓಕೆ, ಆದರೆ ಟ್ರಾನ್ಸಿಟಿವ್ ವರ್ಬ್ ಅಂದರೆ ನಿಮ್ಗೆ ಅರ್ಥ ಆಯ್ತಾ? ಎ ವರ್ಬ್ ವಿಚ್ ಹ್ಯಾಸ್ ಆನ್ ಆಬ್ಜೆಕ್ಟ್ ಈಸ್ ಕಾಲ್ಡ್ ಟ್ರಾನ್ಸಿಟಿವ್ ವರ್ಬ್. ಇದಕ್ಕೆ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಒಂದು ಆಬ್ಜೆಕ್ಟ್ ಇರುತ್ತೆ, ಅದು ಕರ್ತೃವಿನಿಂದ ಕರ್ಮದ ಕಡೆಗೆ ಸಾಗಿಸುವಂಥ ಒಂದು ಕೆಲಸವನ್ನು ಈ ವರ್ಬ್ಗಳು ಮಾಡ್ತವೆ. ಆ ಒಂದು ಕಾರಣಕ್ಕೋಸ್ಕರ ಇವುಗಳಿಗೆ ನಾವು ಸಕರ್ಮಕ ಕ್ರಿಯಾಪದಗಳು, ಟ್ರಾನ್ಸಿಟಿವ್ ವರ್ಬ್ ಅಂತ ನಾವಿಲ್ಲೇ ಕರಿತೀವಿ. ಓಕೆ, ಆ್ಯಂಡ್ ದೆನ್ ಇನ್ ಟ್ರಾನ್ಸಿಟಿವ್ ವರ್ಬ್ ಅಕರ್ಮಕ ಕ್ರಿಯಾಪದಗಳು. ಅಕರ್ಮಕ ಕ್ರಿಯಾಪದ ಅಂದರೆ ಯಾವ ಕ್ರಿಯಾಪದಗಳಿಗೆ ಕರ್ಮಪದಗಳು ಇರುವುದಿಲ್ಲ ಅಂತಹ ಕ್ರಿಯಾಪದಕ್ಕೆ ನಾವೇನಪ್ಪ ಅಂದರೆ ಅಕರ್ಮಕ ಕ್ರಿಯಾಪದ ಅಂತ ಕರಿತೀವಿ. ಹಾಗಾದರೆ ಡೆಫಿನಿಷನ್ ನೋಡೋದಾದರೆ ಎ ವರ್ಬ್ ವಿಚ್ ಹ್ಯಾಸ್ ನೋ ಆಬ್ಜೆಕ್ಟ್ ಈಸ್ ಕಾಲ್ಡ್ ಇಂಟ್ರಾನ್ಸಿಟಿವ್ ವರ್ಬ್. ಇಂಟ್ರಾನ್ಸಿಟಿವ್ ವರ್ಬ್. ಸೊ ಅದರಲ್ಲಿ ನೋ ಅಂತ ಇದೆ ನೋಡ್ರಿ, ನೋ ಅಂದರೆ ಆಬ್ಜೆಕ್ಟಲ್ಲಿ ಇರುವುದಿಲ್ಲ ಅಂತ ಆಗುತ್ತೆ. ಫಾರ್ ಎಕ್ಸಾಂಪಲ್, ದ ಸನ್ ರೈಸಸ್ ಇನ್ ದ ಈಸ್ಟ್. The sun rises in the east. Mahesh sat in the last line. I walked to the temple and the ship sank suddenly. ನೋಡ್ರಿ, ಇಲ್ಲಿರ್ತಕ್ಕಂಥ 4 ಎಕ್ಸಾಂಪಲ್ಗಳಲ್ಲಿ ದ ಸನ್ ಸಬ್ಜೆಕ್ಟ್, ಮಹೇಶ್ ಸಬ್ಜೆಕ್ಟ್, ಐ ಸಬ್ಜೆಕ್ಟ್, ಶಿಪ್ ಇಸ್ ದಿ ಸಬ್ಜೆಕ್ಟ್. ಆ್ಯಂಡ್ ಹಿಯರ್ ರೈಸಸ್, ಸ್ಯಾಟ್ ಆ್ಯಂಡ್ ವಾಕ್ಡ್ ಆ್ಯಂಡ್ ಸ್ಯಾಂಕ್ಸ್ ಇವೆಲ್ಲ ಏನಿವು ವರ್ಬ್ಸ್. ಬಟ್ ಇಲ್ಲೇನಪ್ಪ ಅಂದರೆ ಇನ್ ದ ಈಸ್ಟ್, ಇನ್ ದ ಈಸ್ಟ್ ಆ್ಯಂಡ್ ಇನ್ ದ ಲಾಸ್ಟ್ ಲೈನ್ ಆ್ಯಂಡ್ ಟು ದ ಟೆಂಪಲ್ ಆ್ಯಂಡ್ ಸಡನ್ಲಿ. ಸೊ ಸಡನ್ಲಿ ಏನಿದು ಎಡ್ವರ್ಬ್ ಇದು. ಓಕೆ, ಸೊ ಇವೆಲ್ಲ ಏನಾಗ್ತೀವಿ ಇಲ್ಲಿ ಪಾರ್ಟ್ ಆಫ್ ದಿ ಸೆಂಟೆನ್ಸ್ ಆಗ್ತಾವೆ. ಅದಕ್ಕೆ ನಾವು ಪ್ರೆಡಿಕೇಟ್ ಅಥವಾ ಫ್ರೇಸಸ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಇಲ್ಲಿ ಏನಾಗುತ್ತಪ್ಪ ಅಂದರೆ ನಾವು ಇದನ್ನು ಪ್ಯಾಸಿವೈಸ್ ಮಾಡೋದಕ್ಕೆ ಬರಲ್ಲ. ನಾನು ನಿಮಗೆ ಆಕ್ಟಿವೈಸ್ ಚೇಂಜ್ ಇಂಟು ಪ್ಯಾಸಿವೈಸ್ ಹೇಳ್ಬೇಕಾದ್ರೆ ನಿಮಗೆ ಟ್ರಾನ್ಸಿಟಿವ್ ಅಂದ್ರೆ ಏನು, ಇಂಟ್ರಾನ್ಸಿಟಿವ್ ಅಂದ್ರೆ ಏನು ನಿಮ್ಗೆ ಗೊತ್ತಿರಬೇಕು. ಯಾವ ಕ್ರಿಯಾಪದಗಳನ್ನು ಆಕ್ಟಿವೈಸಿಂದ ಪ್ಯಾಸಿವೈಸ್ ಮಾಡೋದಕ್ಕೆ ಬರುತ್ತೆ, ಯಾವುದು ಬರೋದಿಲ್ಲ ಅನ್ನೋದು ಗೊತ್ತಾಗಬೇಕಂದ್ರೆ ಸೊ ನಿಮಗೆ ಟ್ರಾನ್ಸಿಟಿವ್ ಅಂದ್ರೇನು, ಇಂಟ್ರಾನ್ಸಿಟಿವ್ ಅಂದ್ರೇನು ಗೊತ್ತಾಗಬೇಕು. ಸೊ ಹಾಗಾದರೆ ಈ ಒಂದು ಸೆಂಟೆನ್ಸ್ಗಳನ್ನು ಪ್ಯಾಸಿವೈಸ್ ಮಾಡೋದಕ್ಕೆ ಬರಲ್ಲ. ಬಿಕಾಸ್ ಆಫ್ ದೇರ್ ಈಸ್ ನೋ ಆಬ್ಜೆಕ್ಟ್, ಪರ್ಟಿಕ್ಯುಲರ್ ಆಬ್ಜೆಕ್ಟಲ್ಲಿ ಇಲ್ಲ. ಸೊ ಅವೆಲ್ಲ ಏನಪ್ಪ ಪಾರ್ಟ್ ಆಫ್ ದಿ ಸೆಂಟೆನ್ಸ್ ಆಗ್ತವೆ. ಸೊ ಅದಕ್ಕೋಸ್ಕರ ಇದಕ್ಕೆ ನಾವು ಇಂಟ್ರಾನ್ಸಿಟಿವ್ ಅಂತ ನಾವು ಕರಿತೀವಿ. ಓಕೆ, ಹಾಗಾದರೆ ನೀವು ಇವತ್ತಿನ ಕ್ಲಾಸಲ್ಲಿ ಅರ್ಥ ಮಾಡ್ಕೊಂಡ್ರೆ ಇದನ್ನು ಏನಪ್ಪ ಅಂದರೆ ಟ್ರಾನ್ಸಿಟಿವ್ ಅಂದ್ರೇನು, ಇಂಟ್ರಾನ್ಸಿಟಿವ್ ಅಂದ್ರೇನು. ಓಕೆ, ನೆಕ್ಸ್ಟ್ ನಾವೀಗ ಮುಂದಿನ ಸ್ಟೆಪ್ ಏನಪ್ಪ ಅಂದ್ರೆ ಈಗ ಸ್ಟ್ರಾಂಗ್ ವರ್ಬ್ ಆ್ಯಂಡ್ ವೀಕ್ ವರ್ಬ್. ಹಾಗಾದರೆ ವರ್ಬಲ್ಲೇ ಏನಪ್ಪ ಅಂದ್ರೆ 2 ವಿಧ ನೋಡಿದ್ವಿ. ಆ್ಯಂಡ್ ಈಗ ವರ್ಬ್ಸಲ್ಲಿ ನಾವೇನಪ್ಪ ಅಂದರೆ ಪ್ರೆಸೆಂಟ್ ಟೆನ್ಸಿಂದ ಪಾಸ್ಟ್ ಟೆನ್ಸಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಮಾಡಿಫಿಕೇಶನ್ಸನ್ನು ಮಾಡ್ಕೊತೀವಿ ನಾವು ಆನ್ ದಿ ಬೇಸಿಸ್ ಆಫ್ ದಿ ಗ್ರಾಮರಲ್ಲಿ. ಸೊ ಅದ್ರ ಏನಾಗುತ್ತೆ ಇಲ್ಲೇ ಅಲ್ಲಿ ನಾವು ಸ್ಟ್ರಾಂಗ್ ವರ್ಬ್ ಅಂತ ತೊಗೊತೀವಿ ಆ್ಯಂಡ್ ವೀಕ್ ವರ್ಬ್ ಅಂತ ತೊಗೊತೀವಿ. ಓಕೆ, ಆದರೆ ಸ್ಟ್ರಾಂಗ್ ವರ್ಬ್ ಅಂದ್ರೆ ಏನು, ವೀಕ್ ವರ್ಬ್ ಅಂದ್ರೆ ಏನು, ಅವುಗಳ ಅರ್ಥ ಏನಂತ ನೋಡೋದಾದರೆ ಸ್ಟ್ರಾಂಗ್ ವರ್ಬ್ ವರ್ಬ್ಸ್ ವಿಚ್ ಫಾರ್ಮ್ ದೇರ್ ಪಾಸ್ಟ್ ಟೆನ್ಸ್
by changing, by simply changing the vowels without adding ed, drt is called strong verb. ಹಾಗಾದರೆ ಪಾಸ್ಟ್ ಟೆನ್ಸ್ಗೆ ನಾವು ಕನ್ವರ್ಟ್ ಮಾಡಬೇಕಾದ್ರೆ, ಒಂದು ಕ್ರಿಯಾಪದ ಪಾಸ್ಟ್ ಟೆನ್ಸ್ಗೆ ಹೋಗಬೇಕಾದ್ರೆ ಅಲ್ಲಿ ನಾವು ಸಿಂಪ್ಲಿ ಚೇಂಜಿಂಗ್ ಮಾಡಬೇಕು. ಹಾಗಾದ್ರೆ ಏನು ಚೇಂಜ್ ಮಾಡಬೇಕು? ವೋವೆಲ್ಸ್, ಸ್ವರಗಳ ಬದಲಾವಣೆ ಮಾಡುವುದರ ಮೂಲಕ ವರ್ಬ್ಗಳು ಏನಾಗ್ತವೆ ಹೇಳ್ರಿ? ಪಾಸ್ಟ್ ಟೆನ್ಸ್ ಆಗ್ತವೆ. ಸಿಂಪಲ್ ಪ್ರೆಸೆಂಟಿಂದ ಪಾಸ್ಟ್ ಆಗ್ತವೆ. ಸೊ ಆ ರೀತಿ ಸ್ವರದ ಬದಲಾವಣೆ ಆಗ್ತಕ್ಕಂಥ ಕ್ರಿಯಾಪದಗಳಿಗೆ ನಾವೇನು ಕರಿತೀವಿ ಹೇಳ್ರಿ? ಸ್ಟ್ರಾಂಗ್ ವರ್ಬ್ ಅಂತ ಕರಿತೀವಿ. ಅದರಲ್ಲಿ ವಿತೌಟ್ ಆ್ಯಡಿಂಗ್, ನಾವು ಅದಕ್ಕೆ ಆ್ಯಡ್ ಮಾಡಬಾರ್ದು. ಯಾವುದಕ್ಕೆ ಹೇಳ್ರಿ? ಪ್ರೆಸೆಂಟಿಂದ ಪಾಸ್ಟ್ಗೆ ಏನು ವರ್ಬ್ ಚೇಂಜ್ ಆಗುತ್ತಲ್ಲ ಅದಕ್ಕೆ ನಾವು ಆ್ಯಡ್ ಮಾಡಬಾರ್ದು. ಏನನ್ನ ಆ್ಯಡ್ ಮಾಡಬಾರ್ದು? ಸೇರಿಸಬಾರ್ದು. ಇಡಿನ ಸೇರಿಸಬಾರ್ದು, ಡಿನ ಸೇರಿಸಬಾರ್ದು, ಟಿನ ಸೇರಿಸಬಾರ್ದು. ಅಲ್ಲಿ ಏನಿದ್ರೆ ಏನಾಗುತ್ತೆ ಹೇಳ್ರಿ? ಓವೆಲ್ ಚೇಂಜ್ ಆಗುತ್ತೆ. ಸೊ ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಡೂ ಅಂತಿದೆ ನೋಡಿಲ್ಲ, ಡೂ. ಸೊ ಡೂ ಈಸ್ ದಿ V1. ಇದು ಒಂದು V1 ವರ್ಬ್ ಒನ್. ಇದು ಇಲ್ಲಿ ಓ ನಿಮ್ಮ ಕಣ್ಣಿಗೆ ಕಾಣುತ್ತಾ? ಓ. ಸೊ ಇದು ಓವೆಲ್. ಈ ಓ ಏನಾಗಿದೆ ಇಲ್ಲಿ? ಐ. ಸಿಂಪ್ಲಿ ಚೇಂಜಿಂಗ್ ದಿ ಓವೆಲ್. ನಾವಿಲ್ಲಿ ಬಹಳ ಸರಳವಾಗಿ ಇಲ್ಲಿ ಸ್ವರದ ಬದಲಾವಣೆ ಆಗುತ್ತೆ. ಸೊ ಓ ಚೇಂಜ್ ಇಂಟು ಐ. ಸೊ ಡೂ ಏನಾಯ್ತು ಇಲ್ಲೇ? ಡಿಡ್ ಆಯಿತು. ಸೊ ಡೂ ಅನ್ನೋದು ಪ್ರೆಸೆಂಟ್ ಟೆನ್ಸನ್ನು ತೋರಿಸಿದ್ರೆ, ಡಿಡ್ ಅನ್ನೋದು ಪಾಸ್ಟ್ ಟೆನ್ಸ್. ಇದಕ್ಕೆ ನಾವು V1 ಅಂತ ಕರಿತೀವಿ, ಇದಕ್ಕೆ ನಾವು V2 ಅಂತ ಕರಿತೀವಿ. ಓಕೆ. ಆ್ಯಂಡ್ ದೆನ್ ಗಿವ್. ಸೊ ಗಿವ್ ಅಲ್ಲಿ ಓವೆಲ್ ಯಾವುದಿದೆ? ಐ. ಬಟ್ ಕೊನೆಗಿರೋದನ್ನು ನಾವು ತಗೋಬಾರ್ದು. ಸೊ ಐ. ಸೊ ಐ ಏನಾಗಿದೆ ಇಲ್ಲಿ? ಎ. ಸೊ ಗಿವ್ ಚೇಂಜ್ ಇಂಟು ಗೇವ್. ಸೊ ಗಿವ್ V1, ಗೇವ್ ಏನಿದು? V2. ಆ್ಯಂಡ್ ದೆನ್ ಡ್ರಿಂಕ್. ಪಾಸ್ಟ್ ಟೆನ್ಸ್ ಮಾಡಿದಾಗ ಏನಾಯ್ತದು? ಡ್ರ್ಯಾಂಕ್. ಅದರಲ್ಲಿ ಡ್ರಿಂಕಲ್ಲಿ ಐ. ಆ್ಯಂಡ್ ದೆನ್ ಪಾಸ್ಟ್ ಟೆನ್ಸ್ಗೆ ಹೋದಾಗ ಏನಾಯ್ತದು? ಎ. DRINK, ಡ್ರಿಂಕ್, ಡ್ರ್ಯಾಂಕ್. ಆ್ಯಂಡ್ ದೆನ್ ರೈಟ್, ರೋಟ್. V1, ಇದು V2. ಅವರ ರೈಟಲ್ಲಿ ಇರ್ತಕ್ಕಂಥ ಓವೆಲ್ ಏನಪ್ಪ ಅಂದರೆ ಐ ಇದೆ ನೋಡ್ರಿ, WRITE, ರೈಟ್. ಈ ಐ ಏನಾಗಿದೆ ಅಲ್ಲೇ? ಓ ಆಗಿದೆ. ರೈಟ್, ರೋಟ್. ಆದರೆ ಸ್ಟ್ರಾಂಗ್ ವರ್ಬ್ಗಳು ಹೇಗಿರ್ತವೆ? ಸ್ಟ್ರಾಂಗ್ ವರ್ಬ್ಗಳು ಆ್ಯಕ್ಚುಲಿ ಹೆಸರಿಗೆ ತಕ್ಕಂತೆ ಇವು ಸ್ಟ್ರಾಂಗ್ ಆಗೇ ಇರ್ತವೆ. ಬಟ್ ಇಲ್ಲಿ ಸ್ವರದ ಬದಲಾವಣೆ ಆಗುತ್ತೆ. ಪ್ರೆಸೆಂಟಿಂದ ಪಾಸ್ಟ್ಗೆ ಹೋದಾಗ ಸ್ವರದ ಬದಲಾವಣೆ ಆಗುತ್ತೆ. ಇಂತಹ ಕ್ರಿಯಾಪದಗಳಿಗೆ ನಾವು ಸ್ಟ್ರಾಂಗ್ ವರ್ಬ್ ಅಂತ ಕರಿತೀವಿ. ಇದಕ್ಕೆ ಪಾಸ್ಟ್ ಟೆನ್ಸ್ ಮಾಡಿದಾಗ ಅಲ್ಲಿ ಇಡಿ ಅಂತಕ್ಕಂಥ ಒಂದು ಲೆಟರ್ಸನ್ನು ನಾವು ಸೇರಿಸಂಗಿಲ್ಲ. ಕರೆಕ್ಟ್. ನೆಕ್ಸ್ಟ್ ವೀಕ್ ವರ್ಬ್ಸ್. ಅಂದರೆ ವೀಕ್ ವರ್ಬ್ಸ್ ಅಂದರೆ ಏನು? ವರ್ಬ್ಸ್ ವಿಚ್ ಫಾರ್ಮ್ ದೇರ್ ಪಾಸ್ಟ್ ಟೆನ್ಸ್ ಬೈ ಆ್ಯಡಿಂಗ್ ಅಂದರೆ ಸೇರಿಸಬೇಕು. ಬೈ ಆ್ಯಡಿಂಗ್ ED, DRT ಈಸ್ ಕಾಲ್ಡ್ ವೀಕ್ ವರ್ಬ್. ಅಲ್ಲಿ ನಾವು ED, DRT ಸೇರಿಸಿದ್ದಿಲ್ಲ, ಬಟ್ ಇಲ್ಲಿ ED, DRT ಸೇರಿಸಬೇಕು. ಸೊ ಇಂತಹ ಕ್ರಿಯಾಪದಗಳಿಗೆ ನಾವು ವೀಕ್ ವರ್ಬ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ವಾಕ್, WALK, ವಾಕ್. ಇದು ಪಾಸ್ಟ್ ಟೆನ್ಸ್ಗೆ ಹೋದಾಗ ಏನಾಗುತ್ತೆ? ವಾಕ್ಡ್. ಸೊ ವಾಕ್ಡಲ್ಲಿ ನೀವು ಗಮನಿಸಿ ED ಇದೆ ನೋಡ್ರಿ, ED. ವಾಕ್, ವಾಕ್ಡ್. ಸೊ V1, ಇದು V2. ಇದು ಪ್ರೆಸೆಂಟ್ ಟೆನ್ಸು, ಇದು ಪಾಸ್ಟ್ ಟೆನ್ಸ್. ಆ್ಯಂಡ್ ದೆನ್ ಕ್ಲೀನ್, ಕ್ಲೀನ್ಡ್. ಸೊ ಅದರಲ್ಲಿ ಕ್ಲೀನ್ ಕೊನೆಗೆ ಏನಾಗಿದೆ ಇಲ್ಲೇ? ED ನಾವಿಲ್ಲೇ ಸೇರಿಸಿದ್ದೇವೆ. ಕ್ಲೀನ್, ಕ್ಲೀನ್ಡ್. ಆ್ಯಂಡ್ ಲಾಫ್, ಲಾಫ್ಡ್. ಸೊ ಇಲ್ಲಿ ಕೂಡ ED ಸೇರಿಸಿದ್ದೇವೆ. ಆ್ಯಂಡ್ ದೆನ್ ಸ್ಪೆಂಡ್, ಸ್ಪೆಂಟ್. ಸೊ ಇಲ್ಲಿ ಏನಾಗಿದ್ದಿಲ್ಲ? ಟಿ. ಸ್ಪೆಂಡ್ ಏನಾಯ್ತಿಲ್ಲ? ಸೊ V1, ಇದು V2. ಸ್ಪೆಂಡ್, ಸ್ಪೆಂಟ್. ಸೊ ಹಾಗಾದರೆ ಕ್ಯಾರಿ, ಕ್ಯಾರಿಡ್. ಡಿಸೈಡ್, ಡಿಸೈಡೆಡ್. ಲುಕ್, ಲುಕ್ಡ್. ಸೊ ಈ ರೀತಿಯಾಗಿ ನಮಗೆ ಸಾಕಷ್ಟು ವೀಕ್ ವರ್ಬ್ಗಳು ನಮಗೆ ಸಿಗ್ತವೆ, ಸಾಕಷ್ಟು ಸ್ಟ್ರಾಂಗ್ ವರ್ಬ್ಗಳು ನಮಗೆ ಸಿಗ್ತವೆ. ಹಾಗಾದರೆ ಇದು ಒಂದು ಮೂಲ ಪರಿಕಲ್ಪನೆ. ನೀವು ಇವತ್ತು ಕ್ರಿಯಾಪದ ಅಂದರೆ ಏನು? ಸೊ ಒಂದು ಕ್ರಿಯೆಯನ್ನು ತೋರಿಸುವಂಥ ಪದಕ್ಕೆ ನಾವು ಕ್ರಿಯಾಪದ ಅಂತ ಕರಿತೀವಿ. ಹಾಗಾದರೆ ಕ್ರಿಯಾಪದ ಇಂಗ್ಲೀಷ್ನಲ್ಲಿ ಎಷ್ಟು ಮುಖ್ಯವಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ಯಾಕಂದರೆ ಒಂದು ವಾಕ್ಯ ಕೂಡ ರಚನೆ ಮಾಡೋಕ್ಕಾಗಲ್ಲ ಕ್ರಿಯಾಪದ ಇಲ್ಲದೆ ಇದ್ದರೆ. ಇವತ್ತು ನಾನು ನಿಂತಿದ್ದೀನಿ ಇಲ್ಲೇ. ಸೊ ನಿಂದಿರೋದು ಕೂಡ ಏನಿದೆ? ಒಂದು ಕ್ರಿಯೆ, ಸ್ಟ್ಯಾಂಡ್ ಅಂತ ಕರಿತೀವಿ ನಾವು. ಆ್ಯಕ್ಚುಲಿ ನಾನು ಇಲ್ಲಿ ಬರಿತಾ ಇದ್ದೆ.
ಸೊ ಬರಿಬೇಕಾದ್ರೆ ಏನಾಗುತ್ತೆ ಹೇಳ್ರಿ, ರೈಟ್ ಅನ್ನೋದು ಕೂಡ ಒಂದು ಕ್ರಿಯೆ. ನಾನು ನೋಡ್ತಾ ಇದ್ದೀನಿ, ಸೊ ನೋಡ್ತಾ ಇರೋದು ಕೂಡ ಒಂದು ಕ್ರಿಯೆ, ಲುಕ್ ಅಂತ ಅನ್ಬೇಕು ಅದಕ್ಕೆ. ಸೊ ಒಂದು ವೇಳೆ ನಾನೇನಾದರೂ ಚೇರ್ ಮೇಲೆ ಕುಂತ್ರೆ ಸೊ ಕೂಡೋದು ಕೂಡ ಒಂದು ಕ್ರಿಯೆಯನ್ನು ತೋರಿಸುತ್ತೆ, ಹೌದಾ, ಸಿಟ್ ಅಂತಂದು. ನಾವು ಹೀಗೆ ಏನೇ ಕೆಲಸ ಮಾಡಿದರೂ ಒಂದು ಕ್ರಿಯೆ ಅಂತ ನಾವು ಮಾಡಲೇಬೇಕಾ? ಸೊ ಹೀಗಾಗಿ ಕ್ರಿಯಾಪದಗಳು ಬಹಳ ಮುಖ್ಯ ಇಂಗ್ಲೀಷಲ್ಲಿ. ಆದರೆ ಈ ಒಂದು ಕ್ರಿಯಾಪದದಲ್ಲಿರ್ತಕ್ಕಂಥ ಎರಡು ವಿಧಗಳು, ಟ್ರಾನ್ಸಿಟಿವ್ ಆ್ಯಂಡ್ ಇಂಟ್ರಾನ್ಸಿಟಿವ್. ಟ್ರಾನ್ಸಿಟಿವ್ ಅಂದರೆ ಸಕರ್ಮಕ ಕ್ರಿಯಾಪದ, ಇಂಟ್ರಾನ್ಸಿಟಿವ್ ಅಂದರೆ ಅಕರ್ಮಕ ಕ್ರಿಯಾಪದ. ಹಾಗಾದರೆ ಸಕರ್ಮಕ ಮತ್ತು ಅಕರ್ಮಕ ಕ್ರಿಯಾಪದಗಳನ್ನು ನಾವು ತಿಳ್ಕೊಂಡ್ವಿ. ಅದಾದ ನಂತರ ಪ್ಯಾಸಿವೈಸ್ ಮಾಡೋದಕ್ಕೆ ನಮಗೆ ಯಾವ ಕ್ರಿಯಾಪದಗಳು ಬೇಕು? ಸಕರ್ಮಕ ಕ್ರಿಯಾಪದಗಳು ಬೇಕು. ಅಕರ್ಮಕ ಕ್ರಿಯಾಪದಗಳನ್ನು ಪ್ಯಾಸಿವೈಸ್ ಮಾಡೋದಕ್ಕೆ ಬರೋದಿಲ್ಲ. ಅದಾದ ನಂತರ ನಾವೇನು ಮಾಡಿದ್ವಿ ಇಲ್ಲೇ, ಸೊ ವೀಕ್ ವರ್ಬ್ ಅಂದ್ರೆ ಏನು, ಸ್ಟ್ರಾಂಗ್ ವರ್ಬ್ ಅಂದ್ರೆ ಏನು, ಅಂದರೆ ಸ್ಟ್ರಾಂಗ್ ವರ್ಬಲ್ಲಿ ಸ್ವರದ ಬದಲಾವಣೆ ಯಾವ ರೀತಿ ಆಗ್ತಾ ಇದೆ ಅನ್ನೋದು ನಾವು ತಿಳ್ಕೊಂಡ್ವಿ. ಆ್ಯಂಡ್ ವೀಕ್ ವರ್ಬಲ್ಲಿ ಕೊನೆಗೆ ಏನು ಬರ್ತಾ ಹೇಳ್ರಿ, ಕಾಮನ್ ಆಗಿ ಇಡಿ ಅಂತಕ್ಕಂಥ ಲೆಟರ್ಸನ್ನು ನಾವು ಕೊನೆಗೆ ಸೇರಿಸ್ತೀವಿ. ಓಕೆ, ಹಾಗಾದ್ರೆ ಈ ಸ್ಟ್ರಾಂಗ್ ವರ್ಬ್ ವೀಕ್ ವರ್ಬ್ಗೆ ಸಂಬಂಧಪಟ್ಟಂತೆ ನಾನು ನಿಮಗೆ ವರ್ಬ್ಸನ್ನು PDF ಅನ್ನು ಕಳಿಸ್ತೀನಿ. ಆಲ್ರೆಡಿ ನಾನು ಇವತ್ತು ನಿಮಗೆ PDF ಅನ್ನು ಕಳಿಸೀನಿ ನೋಟ್ಸ್ ಬಗ್ಗೆ. ಅದನ್ನು ನಿಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರತ್ಯೇಕವಾದ ಗ್ರಾಮರ್ ನೋಟ್ಸನ್ನು ಮಾಡಿರಿ. ಆ ಗ್ರಾಮರ್ ನೋಟ್ಸಲ್ಲಿ ನೀವು ನಾನು ಹೇಳ್ತಕ್ಕಂಥ ಪಾಯಿಂಟ್ಸನ್ನು ನೀಟಾಗಿ ಬರ್ಕೊತ ಹೋಗ್ರಿ. ಅದೇ ರೀತಿ ಅಪ್ಲೋಡ್ ಮಾಡ್ತಕ್ಕಂಥ ವೀಡಿಯೋಸನ್ನು ಒಳ್ಳೆ ರೀತಿಯಲ್ಲಿ ಕುಳಿತುಕೊಂಡು ವಾಚ್ ಮಾಡಿರಿ. ಸೊ ಅಭ್ಯಾಸ ಮಾಡಿರಿ, ತಿಳ್ಕೊಳ್ರಿ. ಸೊ ಇದೇ ರೀತಿ ನಾನು ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ನಿಮಗೆ ಆಕ್ಸಿಲರಿ ವರ್ಬ್ಸ್ ಬಗ್ಗೆ ಹೇಳ್ತೀನಿ. ಹಾಗಾದರೆ ಪ್ರೈಮರಿ ಆಕ್ಸಿಲರೀಸ್ ಯಾವುವು, ಮಾಡಲ್ ಆಕ್ಸಿಲರೀಸ್ ಯಾವುವು, ಆ್ಯಂಡ್ ಬಿ ಫಾರ್ಮ್ಸ್ಗಳು ಯಾವುವು ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.